ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ಭಾರತಕ್ಕೆ ಬೇಕಾಗಿರುವುದು ಕೇವಲ ಖಾಲಿ ಪದಗಳಲ್ಲ, ಬಲವಾದ ಮತ್ತು ಶಕ್ತಿಯುತವಾದಂತಹ ಉತ್ಪಾದನಾ ನೆಲೆಯ ಅಗತ್ಯವಿದೆ. ಪ್ರಧಾನಿ ಮೋದಿಯವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಲಿಪ್ರಾಂಪ್ಟರ್ ಭಾಷಣಗಳನ್ನು ಮಾತ್ರ ಮಾತಾಡ್ತಾ ಇದ್ದಾರೆ. ಆದರೆ ನಮ್ಮ ಚೀನಾದವರು ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಮುಂದುವರಿತಾ ಇದ್ದಾರೆ ಅಂತ ಭಾರತದಲ್ಲಿ ನಿಷೇಧಿತವಾದಂತಹ ಚೀನಿ ಡ್ರೋನ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿ ಸಂಸದ ಹಾಗೂ ವಿಪಕ್ಷ ನಾಯಕ ಮತ್ತೆ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ. ಮತ್ತೊಂದು ಕಡೆ ಸ್ಯಾಮ್ ಪಿತ್ರೋಡಾ ಚೀನಾ ಬಗ್ಗೆ ಮೆಚ್ಚುಗೆಯ ಮಾತನಾಡಿ ಮುಜುಗರಕ್ಕೆ ಈಡಾಗಿದ್ದಾರೆ. ಇದೇ ಇವತ್ತಿನ ವಿಶೇಷ. ರಾಗ ಚೀನಿ ಪ್ರೀತಿ, ಕೈಗೆ ಫುಲ್ ಫಜೀತಿ. ನಾನು ವೀರೇಶ್ ಶಿವಾನಂದ್ ಅಂಬಿ. ಕೇಂದ್ರ ವಿರೋಧ ಪಕ್ಷದ ನಾಯಕ ಹಾಗೂ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ DJI ಡ್ರೋನ್ ಅನ್ನು ತೋರಿಸಿ ಅದನ್ನು ಹಾರಿಸಿರುವ ವಿಡಿಯೋವೊಂದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದರು. ಈ ಸಮಯದಲ್ಲಿ ಉಕ್ರೇನ್ ಯುದ್ಧದಲ್ಲಿ ಡ್ರೋನ್ಗಳನ್ನು ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಆದರೆ ನರೇಂದ್ರ ಮೋದಿ ಸರ್ಕಾರ ಮಾತ್ರ ಇದೀಗ ಡ್ರೋನ್ ಬಳಕೆಯ ಮೂಲಕ ಇದರ ಲಾಭ ಪಡೆದುಕೊಳ್ಳುವಲ್ಲಿ ವಿಫಲವಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದರು. ಜೊತೆಗೆ ಡ್ರೋನ್ ಉದ್ಯಮವನ್ನು ಗ್ರಹಿಸಲು ಪ್ರಧಾನಿ ಮೋದಿ ವಿಫಲರಾಗಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದರು. ಇನ್ನು ಭಾರತಕ್ಕೆ ಬಲವಾದ ಉತ್ಪಾದನಾ ವ್ಯವಸ್ಥೆ ಬೇಕೇ ಬೇಕು, ಹೊರತು ಬರೀ ಖಾಲಿ ಪದಗಳಲ್ಲ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದರು. ಇದೀಗ ರಾಹುಲ್ ಗಾಂಧಿ ತೋರಿಸಿದಂತಹ ಡ್ರೋನ್ ಹಾಗೂ ಅವರ ಹೇಳಿಕೆಯು ಒಂದಲ್ಲ ಎರಡಲ್ಲ, ಇದೀಗ ಸಾಕಷ್ಟು ಚರ್ಚೆಯಾಗಿದೆ. ಅದರಲ್ಲೂ ರಾಷ್ಟ್ರ ಮಟ್ಟದಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿದೆ. ಮೋದಿ ಸರ್ಕಾರವನ್ನು ಟೀಕಿಸುವಂತಹ ಸಲುವಾಗಿ ರಾಹುಲ್ ಗಾಂಧಿ ನಿಷೇಧಿತ ಚೀನಿ ಡ್ರೋನ್ ಪ್ರದರ್ಶನವನ್ನು ಮಾಡಿದ್ದಾರೆ ಎಂಬ ಬಲವಾದ ಆರೋಪ ಕೇಳಿಬಂದಿದೆ. ನಿಷೇಧಿತ ಚೀನಿ DJI ಡ್ರೋನ್ವನ್ನು ಈಗ ಹುಮ್ಮಸ್ಸಿನಿಂದ ಪ್ರದರ್ಶನ ಮಾಡಿರತಕ್ಕಂತಹ ರಾಹುಲ್ ಗಾಂಧಿ ಭಾರತದ ಡ್ರೋನ್ ಉದ್ಯಮವನ್ನು ಅವಮಾನಿಸಿದ್ದಾರೆ ಅಂತ ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷ ಸ್ಮಿತ್ ಶಾ ಟೀಕೆ ಮಾಡಿದ್ದಾರೆ. ಭಾರತದಲ್ಲಿ ನಿಷೇಧಿಸಲಾಗಿರತಕ್ಕಂತಹ ಚೀನಾದ ಈ ಡ್ರೋನನ್ನು ಸಂಸದ ಹಾಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅದು ಹೇಗೆ ತರಿಸಿಕೊಂಡಿದ್ದಾರೆ? ಕಳ್ಳ ಸಾಗಾಣಿಕೆ ಮೂಲಕ ಏನಾದರೂ ತರಿಸಿಕೊಂಡ್ರ? ಹಾಗೂ ಇದು ಕಾನೂನಿನ ಪ್ರಕಾರ DJI ಡ್ರೋನ್ ರಿಜಿಸ್ಟರ್ ಆಗಿದೆಯಾ ಎಂಬ ಹಲವಾರು ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳಿದ್ದಾರೆ. ಭಾರತದಲ್ಲಿ ಈ ಡ್ರೋನ್ಗಳನ್ನು ತಯಾರಿಸುವ ಸುಮಾರು 400ಕ್ಕೂ ಹೆಚ್ಚು ಕಂಪನಿಗಳಿವೆ. ಬ್ಯಾಟರಿಗಳು, ಮೋಟಾರ್ಗಳು, ಪ್ರೊಪೆಲರ್ಗಳು, ಫ್ಲೈಟ್ ಕಂಟ್ರೋಲರ್ಗಳು ಹಾಗೂ GNSS ಮತ್ತು ಇತರ ಘಟಕಗಳನ್ನು ತಯಾರಿಸುವ 50ಕ್ಕೂ ಹೆಚ್ಚು ಡ್ರೋನ್ ಘಟಕಗಳ ಕಂಪನಿಗಳು ನಮ್ಮ ಭಾರತದಲ್ಲಿವೆ. ಹೀಗಿರುವಾಗ ಭಾರತೀಯ ಪರಿಸರ ವ್ಯವಸ್ಥೆಗೆ ಡ್ರೋನ್ ಭಾಗಗಳನ್ನು ತಯಾರಿಸುವ ಬಗ್ಗೆ ಯಾವುದೇ ರೀತಿಯಾದಂತಹ ತಿಳುವಳಿಕೆ ಇಲ್ಲ ಎಂಬ ರಾಹುಲ್ ಗಾಂಧಿ ಅವರ ಹೇಳಿಕೆ ತುಂಬ ವಿಚಿತ್ರವಾಗಿದೆ. ಇದು ಇಡೀ ಭಾರತೀಯ ಪರಿಸರ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ ಅಂತ ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷ ಸ್ಮಿತ್ ಶಾ ಅವರು ಬಲವಾಗಿ ಟೀಕೆ ಮಾಡಿದ್ದಾರೆ. ಡ್ರೋನ್ಗಳು ಯುದ್ಧದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿವೆ. ಬ್ಯಾಟರಿಗಳು, ಮೋಟಾರ್ಗಳನ್ನು ಸಂಯೋಜಿಸಿ ಅತ್ಯದ್ಭುತವಾದಂತಹ ರೀತಿಯಲ್ಲಿ ಯುದ್ಧದ ಭೂಮಿಯಲ್ಲಿ ತಮ್ಮ ಕೌಶಲ್ಯ ಮತ್ತು ಸಂವಹನ ಮೂಲಕ ಅಲ್ಲಿ ಮಾತುಕತೆಯನ್ನು ನಡೆಸುತ್ತೆ. ಡ್ರೋನ್ಗಳು ಕೇವಲ ಒಂದು ತಂತ್ರಜ್ಞಾನವಲ್ಲ, ಅವು ಬಲವಾದಂತಹ ಕೈಗಾರಿಕಾ ವ್ಯವಸ್ಥೆಯಿಂದ ಉತ್ಪಾದಿಸಲ್ಪಟ್ಟಂತಹ ಅತ್ಯಂತ ತಳಮಟ್ಟದ ಹೊಸ ಬಗೆಯ ವಿನ್ಯಾಸಗಳಿಂದ ಮಾಡಲ್ಪಟ್ಟಿವೆ. ದುರದೃಷ್ಟವಶಾತ್ ಪ್ರಧಾನಿ ಮೋದಿ ಇದನ್ನು ಗ್ರಹಿಸಲು ವಿಫಲರಾಗಿದ್ದಾರೆ. ಯಾಕಂದರೆ ಮೋದಿ ಅವರು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಲಿಪ್ರಾಂಪ್ಟರ್ ಮೂಲಕ ಭಾಷಣಗಳನ್ನು ನೀಡ್ತಾ ಇದ್ದಾರೆ. ಆದರೆ ನಮ್ಮ ಸ್ಪರ್ಧಿಗಳು ಅಂದರೆ ಇಟ್ ಮೀನ್ಸ್ ಚೀನಾದವರು ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಮುಂದುವರಿತಾ ಇದ್ದಾರೆ. ಭಾರತಕ್ಕೆ ಬೇಕಾಗಿರುವುದು ಕೇವಲ ಇಂತಹ ಖಾಲಿ ಪದಗಳಲ್ಲ, ಬಲವಾದ ಮತ್ತು ಶಕ್ತಿಯುತವಾದಂತಹ ಉತ್ಪಾದನಾ ನೆಲೆಯ ಅಗತ್ಯವಿದೆ. ಭಾರತವು ಅಪಾರ ಪ್ರತಿಭೆಯುಳ್ಳವರನ್ನು ಹೊಂದಿದೆ. ಹಾಗಾಗಿ ನಾವು ಸ್ಪಷ್ಟವಾದಂತಹ ದೃಷ್ಟಿಯನ್ನು ಹೊಂದಿರಬೇಕು. ನಮ್ಮ ಯುವಕರಿಗೆ ಉದ್ಯೋಗಗಳನ್ನು ನೀಡಲು ಪ್ರಯತ್ನಿಸಬೇಕು ಮತ್ತು ಭಾರತವನ್ನು ಭವಿಷ್ಯಕ್ಕೆ ಕರೆದೊಯ್ಯಲು ನಿಜವಾದಂತಹ ಕೈಗಾರಿಕಾ ಪರಾಕ್ರಮವನ್ನು ನಿರ್ಮಿಸಬೇಕು ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ X ಖಾತೆಯ ವಿಡಿಯೋವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಇನ್ನು Xನಲ್ಲಿ ಪೋಸ್ಟ್ ಮಾಡಿದಂತಹ ವಿಡಿಯೋದಲ್ಲಿ 2022ರಿಂದ ಭಾರತದಲ್ಲಿ DJI ಡ್ರೋನ್ಗಳನ್ನು ನಿಷೇಧಿಸಲಾಗಿದೆ. ಆದರೆ ರಾಹುಲ್ ಗಾಂಧಿ ಮಾತ್ರ ಡ್ರೋನ್ ಒಂದನ್ನು ನಿರ್ವಹಿಸುತ್ತಿರುವುದು ಕಂಡು ಬಂದಿದೆ. ರಾಹುಲ್ ಗಾಂಧಿ ಡ್ರೋನ್ ಹಾರಾಟದ ಬಗ್ಗೆ ಕಾನೂನು ಕಳವಳವನ್ನು ವ್ಯಕ್ತಪಡಿಸಿದಂತಹ ಸ್ಮಿತ್ ಶಾ ರಾಹುಲ್ ಗಾಂಧಿ ಅವರ ಬಳಿ ಮಾನ್ಯವಾದಂತಹ ರಿಮೋಟ್ ಪೈಲಟ್ ಪ್ರಮಾಣಪತ್ರ ಏನಾದರೂ ಇದೆಯಾ, ಹಾಗೂ ಭಾರತದ ಡ್ರೋನ್ ನಿಯಮಗಳ ಪ್ರಕಾರ 2021ರ ಅಡಿಯಲ್ಲಿ ಅಗತ್ಯವಿರತಕ್ಕಂತಹ ಡಿಜಿಟಲ್ ಸ್ಕೈನಲ್ಲಿ ಏನಾದರೂ ಡ್ರೋನ್ ನೋಂದಾವಣಿಯಾಗಿದೆಯಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರ ನಿವಾಸ ಮತ್ತು ಕಚೇರಿ ಬಹುಶಃ ಅತ್ಯಂತ ನಿರ್ಬಂಧಿತ ವಲಯ ಅಡಿಯಲ್ಲಿ ಬರುತ್ತೆ. ಹಾಗಾಗಿ ಇನ್ನು ರಾಹುಲ್ ಅವರು ಡ್ರೋನ್ ಹಾರಿಸುವ ಮೊದಲು ಅಧಿಕಾರಿಗಳಿಂದ ಅಗತ್ಯ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಎಲ್ಲ ನಿಯಮಗಳಿಗೆ ಅವರಿಗೆ
ಅನ್ವಯಿಸುವುದಿಲ್ವಾ ಅಂತ ಸ್ಮಿತ್ ಶಾ ರಾಹುಲ್ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಮತ್ತು ಇನ್ಫೋಸಿಸ್ನ ಮಾಜಿ ಸಿಎಫ್ಒ ಮತ್ತು ಮಂಡಳಿ ಸದಸ್ಯರಾದಂತಹ ಮೋಹನ್ ದಾಸ್ ಪೈ ಅವರು ಡಿಜೆಐ ಡ್ರೋನ್ ಭಾರತೀಯ ನಿರ್ಮಿತವೋ ಅಥವಾ ಚೀನಾ ನಿರ್ಮಿತವೋ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನು ಟೀಕೆ ಮಾಡಿದ್ದಾರೆ. ಭಾರತ ಇಂದು ಜಾಗತಿಕವಾಗಿ 5ನೇ ಅತಿದೊಡ್ಡ ಕೈಗಾರಿಕಾ ಉತ್ಪಾದನಾ ದೇಶವಾಗಿದೆ. ಇನ್ನು 2ನೇ ಅತಿದೊಡ್ಡ ಉಕ್ಕು ಉತ್ಪಾದಕವಾಗಿದೆ. 2ನೇ ಅತಿದೊಡ್ಡ ಸಿಮೆಂಟ್ ಉತ್ಪಾದಕ, 3ನೇ ಅತಿದೊಡ್ಡ ಆಟೋಮೊಬೈಲ್ ಉತ್ಪಾದಕ, ಇನ್ನು 2ನೇ ಅತಿದೊಡ್ಡ ಮೊಬೈಲ್ ಫೋನ್ ಉತ್ಪಾದಕ ಹಾಗೂ 3ನೇ ಅತಿದೊಡ್ಡ ವಿದ್ಯುತ್ ಉತ್ಪಾದಕ. ಇದರಲ್ಲಿ ಹೆಚ್ಚಿನವು ಕೂಡ ಕಳೆದ 10 ವರ್ಷಗಳಲ್ಲಿ ಆಗಿವೆ. ಇನ್ನು ರಾಹುಲ್ ಗಾಂಧಿ ಮಾತ್ರ ಭಾರತದ ಪ್ರಗತಿಯನ್ನು ಹಾಳು ಮಾಡುವ ರೀತಿಯಲ್ಲಿ ದಾರಿ ತಪ್ಪಿಸುವಂತಹ ಮಾತುಗಳನ್ನು ಮಾತನಾಡ್ತಾ ಇದ್ದಾರೆ ಅಂತ ವ್ಯತಿರಿಕ್ತವಾಗಿರ್ತಕ್ಕಂತಹ ಟೀಕೆಯನ್ನು ಮಾಡಿದ್ದಾರೆ ಮೋಹನ್ ದಾಸ್ ಪೈ. ಇನ್ನು ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಕೂಡ ರಾಹುಲ್ ಗಾಂಧಿ ಅವರ ವಿರುದ್ಧ ಚೀನಿ ಡ್ರೋನ್ ಬಳಕೆಯ ವಿರುದ್ಧವಾಗಿ ಟೀಕೆ ಮಾಡಿದ್ದಾರೆ. ಇನ್ನು ಇದು ಮತ್ತೊಂದು ಬುದ್ಧಿಹೀನ ತಪ್ಪು ಮಾಹಿತಿ ಹಾಗೂ ಇದು ಬುದ್ಧಿಹೀನ ತಪ್ಪು ಮಾಹಿತಿಯಿಂದ ಹೊಂದಿರತಕ್ಕಂತಹ ಈ ಒಂದು ಮನಸ್ಥಿತಿಯುಳ್ಳವರು ಹಾಗೂ ಸಂಪೂರ್ಣವಾಗಿ ದಾರಿ ತಪ್ಪಿಸುವ ವಿಡಿಯೋ ಒಂದು ಮಾಳ್ವಿಯವರು ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ. ಡ್ರೋನ್ ಪರಿಸರ ವ್ಯವಸ್ಥೆಯಲ್ಲಿ ಭಾರತೀಯ ಸ್ಟಾರ್ಟ್ಅಪ್ಗಳು ಮುಂದುವರಿದಂತಹ ಮಾದರಿಗಳನ್ನು ರಚಿಸುತ್ತಿರುವಾಗ ರಾಹುಲ್ ಗಾಂಧಿಯವರು ಚೀನಾದ ಡ್ರೋನನ್ನು ಪ್ರದರ್ಶಿಸಲು ಯಾಕೆ ಆಯ್ಕೆ ಮಾಡಿಕೊಂಡರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಅವರು ಭಾರತದಲ್ಲಿ ಡ್ರೋನ್ಗಳಿಗೆ ಬಲವಾದ ಉತ್ಪಾದನಾ ನೆಲೆಯ ಕೊರತೆ ಇದೆಯಂತ ವಾದ ಮಾಡಿದ್ದಾರೆ. ದೇಶವು ಅಪಾರ ಪ್ರತಿಭೆಯನ್ನು ಹೊಂದಿದೆ, ಆದರೆ ಬಲವಾದಂತಹ ಕೈಗಾರಿಕೆಗಳನ್ನು ನಿರ್ಮಿಸಲು, ಉದ್ಯೋಗಗಳನ್ನು ಸೃಷ್ಟಿಸಲು ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಲು ಸ್ಪಷ್ಟವಾದಂತಹ ತಂತ್ರಗಳ ಅಗತ್ಯವಿದೆ ಅಂತ ಹೇಳಿದರು. ಆದಾಗ್ಯೂ ನಿಷೇಧಿತವಾದಂತಹ ಚೀನಿ ಉತ್ಪನ್ನವನ್ನು ಅವರು ಬಳಸಿರುವುದು ಉತ್ತರಗಳಿಗಿಂತ ಹೆಚ್ಚಿನ ಪ್ರಶ್ನೆಗಳನ್ನೇ ಹುಟ್ಟುಹಾಕಿದೆ. ಇನ್ನು ವಿಮರ್ಶಕರು ಹೊಣೆಗಾರಿಕೆ ಮತ್ತು ಉದ್ಯಮದ ಸವಾಲುಗಳನ್ನು ಎದುರಿಸಲು ಹೆಚ್ಚು ರಚನಾತ್ಮಕವಾದಂತಹ ವಿಧಾನಗಳನ್ನು ಅನುಸರಿಸ್ತಾ ಇದ್ದಾರೆ ಅಂತ ಟೀಕಿಸಿದ್ದಾರೆ. ಮತ್ತೊಂದು ಕಡೆ ವೀಕ್ಷಕರೇ, ಆಗಾಗ ತಪ್ಪು ಹೇಳಿಕೆಗಳಿಂದ ತಮ್ಮ ಪಕ್ಷವನ್ನು ವಿವಾದಗಳಿಗೆ ಸಿಲುಕಿಸುತ್ತಲೇ ಇರತಕ್ಕಂತಹ ಕಾಂಗ್ರೆಸ್ನ ಹಿರಿಯ ನಾಯಕ ಸಾಮ್ ಪಿತ್ರೋಡಾ ಅವರು ಇತ್ತೀಚಿನ ಸಂದರ್ಶನವೊಂದರಲ್ಲಿ ತಾವು ಭಾರತದ ಮನಸ್ಥಿತಿಯನ್ನು ಬದಲಾಯಿಸುವ ಅವಶ್ಯಕತೆ ಇದೆಯೇ, ದೆಹಲಿ ಚೀನಾ ಶತ್ರು ಎಂದು ಭಾವಿಸುವುದನ್ನು ನಿಲ್ಲಿಸಬೇಕು, ಚೀನಾ ಭಾರತದ ಶತ್ರು ದೇಶವಲ್ಲ ಅಂತ ಹೇಳಿದರು. ಚೀನಾದ ಬಗ್ಗೆ ಸ್ಯಾಮ್ ಪಿತ್ರೋಡಾ ಅವರ ಈ ಹೇಳಿಕೆಯಿಂದ ಕಾಂಗ್ರೆಸ್ ಅಂತರವನ್ನು ಕಾಯ್ದುಕೊಂಡಿತ್ತು. ಸ್ಯಾಮ್ ಪಿತ್ರೋಡಾ ಅವರು ಭಾರತಕ್ಕೆ ಚೀನಾ ಬೆದರಿಕೆ ಇದೆ ಎಂಬುದನ್ನು ಯಾವ ಆಧಾರದಲ್ಲಿ ಹೇಳಲಾಗ್ತಾ ಇದೆ ಅಂತ ಅರ್ಥವಾಗ್ತಾ ಇಲ್ಲ ಕೂಡ ಅಂತ ಹೇಳಿತ್ತು. ಆದರೆ ಚೀನಾದ ಭದ್ರತೆ ಮತ್ತು ಆರ್ಥಿಕ ಸವಾಲುಗಳ ಬಗ್ಗೆ ಕಾಂಗ್ರೆಸ್ ಮಾತ್ರ ಅತ್ಯಂತ ಕಳವಳವನ್ನು ವ್ಯಕ್ತಪಡಿಸಿದೆ. ಇನ್ನು ವಿದೇಶಿ ಉಸ್ತುವಾರಿ ಸ್ಯಾಮ್ ಪಿತ್ರೋಡಾ ಅವರ ಚೀನಾದ ಹೇಳಿಕೆಗಳಿಂದ ದೂರ ಸರಿದಿದ್ದು ಕಾಂಗ್ರೆಸ್ ಪಕ್ಷ, ಅವು ಪಕ್ಷದ ಹಿತದೃಷ್ಟಿಕೋನಗಳನ್ನು ಪ್ರತಿಬಿಂಬಿಸುವುದಿಲ್ಲ. ಇನ್ನು ಸ್ಯಾಮ್ ಪಿತ್ರೋಡಾ ಚೀನಾದ ಬಗ್ಗೆ ವ್ಯಕ್ತಪಡಿಸಿದ್ದಾರೆ ಅಂತ ವರದಿಯಾಗಿರ್ತಕ್ಕಂಥ ಅಭಿಪ್ರಾಯಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಭಿಪ್ರಾಯಗಳಲ್ಲ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ. ಯಾಕಂದರೆ ಸ್ಯಾಮ್ ಪಿತ್ರೋಡಾ ಇಂತಹ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವುದು ಇದೇನು ಮೊದಲೇನಲ್ಲ. ಇದಕ್ಕೂ ಮೊದಲು ಕೂಡ ಆವಾಗವಾಗ ಇಂತಹ ಹೇಳಿಕೆಗಳನ್ನು ಕೊಟ್ಟು ವಿವಾದಕ್ಕೆ ಈಡಾಗ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಸ್ಯಾಮ್ ಪಿತ್ರೋಡಾ ಅವರಿಂದ ಆಗಾಗ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳುತ್ತಲೇ ಇರುತ್ತೆ. ಇನ್ನು ಮತ್ತೊಂದು ಕಡೆ ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ರಾಜಕೀಯ ಗುರು ಅಂತಲೂ ಕೂಡ ಸ್ಯಾಮ್ ಪಿತ್ರೋಡಾ ಅವರನ್ನು ಕರೆಯಲಾಗಿದೆ. ಹಾಗಾಗಿ ಗುರುವಿನಂತೆ ರಾಹುಲ್ ಗಾಂಧಿ ಕೂಡ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿ ರಾಷ್ಟ್ರ ಮಟ್ಟದಲ್ಲಿ ಮುಜುಗರಕ್ಕೆ ಈಡಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ವೀಕ್ಷಕರೇ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೀಡಿರುವಂತಹ ಈ ವಿವಾದಾತ್ಮಕ ಹೇಳಿಕೆಗೆ ಅದು ಹೇಗೆ ಉತ್ತರಿಸಲಿದ್ದಾರೆ ರಾಹುಲ್ ಗಾಂಧಿ ಎಂಬುದನ್ನು ನಾವು ನೀವೆಲ್ಲರೂ ಕಾದಷ್ಟೇ ನೋಡಬೇಕಾಗತ್ತೆ. ಎಸೆದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.